ಇವರು ಅಜ್ಜಿ ಮೊಮ್ಮಗಳು ಅವ್ರ ಅಣ್ಣಂದ್ರು ಇಲ್ಲಿ ಆಟ ಆಡಕತ್ತಾರೆ. ನಾವು ಈಗ ಅಡುಗೆ ಮಾಡಕತ್ತೀವಿ. ಯಾಕಂದ್ರೆ ಬಾ ಇಲ್ಲಿ ಹಿಡಿ ಬಾ. ಈಗ ಇಲ್ಲಿ ಪಲಾವ್ ಮಾಡಕತ್ತೀನಿ ರೀ ನಾನು. ಗ್ಯಾಸ್ ಹರ್ಸಿನಿ. ತಿನ್ನುವಂತ ಇದಿಷ್ಟು ತರಕಾರಿ ಹೆಚ್ಚಿಟ್ಕೊಂಡ್ರಿ. ಇವು ಸಣ್ಣ ಟೊಮೆಟೊ ಹಣ್ಣು ಲಾಸ್ಟಿಗೆ ಹಾಕ್ತೀನಿ. ಅವನ್ನ ಕ್ಯೂಚ್ ಹಾಕ್ತೀನಿ. ಪರವಾಗಿಲ್ಲ ತಿನ್ನು. ಇಲ್ಲಿ ಮುಂಚೆನೇ ಆಗ್ಬೇಕು ಬಟ್ ಈಗ ಆಗತ್ತೆ ಬಟ್ ಇನ್ನಿಲ್ಲ. ಒಲಿ ಕದಿಲ್ ತಡಿಯೋದ ಅಲ್ಲ, ಹಂಚು ಕದಿಲ್ ತಡಿ ಹಾಕ್ತಾ. ಇನ್ನು ಹಾಕಿಲ್ಲ ತಡಿಯ ದೊಡ್ಡಮ್ಮಲ್ಲಿ ಹಂಚು ಹಾಕಿ ಪಡ್ಡು ಹಾಕಿಲ್ಲ ಹಾಕ್ತಾ. ಈಗ ನೋಡ್ರಿ ನಾನು ಪಲಾವ್ ಮಾಡಾಕತ್ತೀನಿ ಸ್ನೇಹಿತರೆ. ಇನ್ನೊಂದೇನಪ್ಪ ಅಂದ್ರೆ ನಿಮ್ಗೆಲ್ಲ ಟೈಟಲು ತಮ್ಮನೇಲಿ ನೋಡಿರ್ತೀರಿ. ಇವತ್ತು ಯಶ್ಮಾನ್ರು ಬರಾಕತ್ತಾರೆ. ಕರ್ಯಾಕ ಅನ್ನೋಕ್ಕಿಂತ ನಾವೇನು ಜಗಳ ಮಾಡಿ ಏನು ಬಂದಿಲ್ಲ ರೀ. ಇವ್ನಿಗೆ ಆರಾಮಿಲ್ಲ ಅಂತೇಳಿ ಉಳ್ಕೊಂಡಿದ್ದೆ ಅಷ್ಟೇ. ನಾನು ಬೇರೆ ಏನೇ ಇಲ್ಲ. ಆಮೇಲೆ ನಮ್ಮ ತಮ್ಮನ ಹೋಳಿಗೆ ಊಟಕ್ಕೆ ಅಂತೇಳಿ ಬಂದಿದ್ದು. ನಾವು ಒಟ್ಟಿಗೆನ ಬಂದಿದ್ವಿ 4 ಜನನು. ಮತ್ತು ಅವರು ಅಂಗಡಿ ಓಪನ್ ಮಾಡ್ಬೇಕಲ್ರಿ, ಅದಕ್ಕೆ ಹೋದರು. ನೆಕ್ಸ್ಟ್ ಅವತ್ತೇ ಹೋದರು ಅವರು. ನಾನು ಕೂಡ ಅವತ್ತೇ ಹೋಗೋಕ್ಕೆ ಅವ್ನಿಗೆ ಭಾಳ ಆರಾಮಿಲ್ಲ ಅಂತೇಳಿ ಸುಸ್ತಾಕನ ದೂರ ದಾರಿ ಹೋಗೋದು ಬೇಡ ಅಂತ ಉಳ್ಕೊಂಡಿದ್ದೆ ಅಷ್ಟೇ ನಾನು. ಅದರದ್ದು ಅವತ್ತೇ ಅವ್ನಿಗೆ ಜಾಸ್ತಿಯಾಗಿ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಅಡ್ಮಿಟ್ ಆಗಿ ಅವ್ನಿಗೆ ಈ ಥರ ಅಂತ ಎಲ್ಲ ಗೊತ್ತಾದ್ಮೇಲೆ ನಾನು ಆವಾಗ ಉಳ್ಕೊಳ್ಳೋ ನಿರ್ಧಾರ ಮಾಡಿದ್ದು. ಎಲ್ಲರೂ ಹೇಳಿರಿ ನಿನ್ನೆ ಲಗ್ನ ಮೊನ್ನೆ ಲಗ್ನಾಗ ಯಾಕೆ ನೀವು ಹೋಗಕ್ಕಿಲ್ಲ ಅಂಥೇಳಿ. ನಾನು ಹೋಗ್ಬೋದು ರೀ, ಆದರೆ ದೂರ ಆಗುತ್ತೆ ನಮ್ಗೆ. ನಾನು ನಮ್ಮ ತವ್ರ ಮನೆಯಿಂದ ನಾನು ಬಾಗಲಕೋಟೆ ಹೋಗ್ಬೇಕಂದ್ರೆ 3 ಅವರ್ ಅಂತೂ ಜರ್ನಿ ಮಾಡಬೇಕು. 3 ಅವರ್ ಅಲ್ರಿ, ನಿಯರ್ಲಿ 4 ರಿಂದ 5 ತಾಸು ಆಗುತ್ತೆ. ಯಾಕಂದ್ರೆ ನಮ್ಮ ಊರಿಂದ ಅಲ್ಲಿ ಮುಟ್ಬೇಕು ಅನ್ನೋಕೆ ಅಷ್ಟು ಅವರ್ ಜರ್ನಿನ 2 ಮಕ್ಕಳನ್ನ ಕರ್ಕೊಂಡು ನಾನು ಹೋಗೋಕ್ಕಾಗಲ್ಲ. ಯಾಕಂದ್ರೆ ಲಗೇಜ್ ಜಾಸ್ತಿ ಐತಿ. ಈ ಸಲ ನಮ್ಮದು 4 ಜನ ಬಂದಿದ್ವಲ್ಲ, 4 ಜನರ ಬಟ್ಟೆ ಅದು ಇದು ಅಂತೇಳಿ ಜಾಸ್ತಿ ಲಗೇಜ್ ತಂದುಬಿಟ್ಟಿದ್ದೆ. ಅದೆಲ್ಲ ತೊಗೊಂಡು ಹೋಗಿ ಅವರಿಬ್ಬರನ್ನ ಕರ್ಕೊಂಡು ಹೋಗೋದು ಕಷ್ಟ. ಆಮೇಲೆ ತನ್ಮೇಲೆ ಅವ್ರ ಪಪ್ಪ ಇಲ್ಲದೆ ಎಲ್ಲೂ ಅಂದರೆ ಎಲ್ಲೂ ಬರೋದಿಲ್ಲ. ಮೇಯ್ನಾಗಿ ಅವನು ಬಂದು ದೊಡ್ಡ ಕಾರಣ. ಅವರಪ್ಪನ ಬರ್ಬೇಕನ್ನೋಕೆ ಸಿಕ್ಕಾಬಿಟ್ಟು ಕಿರಿಕಿರಿ ಕೊಡ್ತಾನೆ. ಎಲ್ಲೂ ಬರಲ್ರಿ, ಪಪ್ಪಾನೇ ಬೇಕಂತ ಒಂದು ಹಠ ಮಾಡ್ತಾನೆ. ಆಮೇಲೆ ನಾವು ಒಬ್ಬರು ಅಡ್ಡಾಡೋದು ಸೇಫ್ ಅಲ್ಲ, ಎಲ್ಲರೂ ದೂರ ಬಾರ ಮಕ್ಕಳನ್ನ ಕರ್ಕೊಂಡು ಈಗಿನ ಇದ್ರೊಳಗೆ. ಹಾಗಾಗಿ ನಾನು ಸ್ವಲ್ಪ ಭಯ ಪಡ್ತೀನಿ. ಇಲ್ಲಾಂದ್ರೆ ಇವ್ರು ಯಾರು ಬರ್ಬೋದಿತ್ತು ಕಳ್ಸೋಕೆ. ಇವರು ಯಾರೋ ಬರೋ ಇದ್ರೊಳಗಿಲ್ಲ ರೀ. ಹಾಗಾಗಿ ನನಗೆ ಇನ್ನೊಂದೇನು ಗೊತ್ತ್ರಿ, ಅವ್ರಾಗೆ ಬರ್ತೀವಿ ಮಾಡ್ತೀವಿ ಈ ಥರ ಅಂದ್ರೆ ಏನೋ ಸ್ವಲ್ಪ ಹ್ಞೂ ಅಂತೀನಿ ನಾನು. ನಾನಾಗೆ ಬರ್ರಿ ನನ್ನ ಕಳಿಸ್ರಿ, ಬರ್ರಿ ನನ್ನ ಕರ್ಕೊಂಡು ಹೋಗ್ರಿ. ಒಟ್ಟಿನಲ್ಲಿ ನನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ನಾನು ಏನೊಂದು ಕೇಳೋಕೆ ಹೋಗಲ್ರಿ. ನಂಗೆ ಇಷ್ಟ ಆಗೋಲ್ಲ ಒಬ್ರಿಗೆ ನಮ್ಮ ಸಲುವಾಗಿ ಒಬ್ಬರು ಅವ್ರ ಕೆಲಸ ಬಿಟ್ಟು ನಮ್ಮ ಸಲುವಾಗಿ ಒಂದೇನೋ ಕಷ್ಟಪಡೋದು. ಹಾಗಾಗಿ ಕೇಳೋಕೆ ಹೋಗಲ್ಲ ನಾನು. ಇನ್ ಕೇಸ್ ಅವರಾಗೆ ಬರ್ತೀವಿ ಇಲ್ಲಿ ಕಳಿಸ್ತೀವಿ ಕರ್ಕೊಂಬರ್ತೀವಿ ಹಿಂಗಂದ್ರೆ ಹ್ಞೂ ಅಂದಿರ್ತೀನಿ ಅಷ್ಟೆ. ಕಮೆಂಟು ಒಬ್ಬೊಬ್ಬರು ಒಂದೊಂದು ಥರ ಹಾಕಿರೋ. ಒಂದಷ್ಟಂತೂ ಹೆವಿ ಅಂದರೆ ಹೆವಿ ಕಮೆಂಟ್ ಹಾಕಿರಿ. ಒಂದೊಂದು ಅಕ್ಷರ ಮೂರ್ತವೆ ಆ ಥರ ಬರ್ತೀರಿ. ಆ ಥರ ಬರೋರಿಗೆ ನಾನು ಏನು ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಮನೆಯಾಗ ನಮ್ಮ ಲೈಫಲ್ಲಿ ಏನು ನಡೆಯೋದೈತೆ ಅದನ್ನೇ ವ್ಲಾಗ್ ಮಾಡಿ ನಾನು ಶೇರ್ ಮಾಡ್ಕೋದು. ನಾವು 1000 ಸತಿ ಹೇಳೀನಿ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಒಂದಷ್ಟು ಜನ ಕಂಟೆಂಟ್ ಇಲ್ಲ ಈ ವಿಡಿಯೋ ಮಾಡ್ತೀವಿ ಅಂತ. ಕಂಟೆಂಟು ಈ ಥರ ಕಂಟೆಂಟ್ ಕೊಡಬೇಕು ನಂಗೆ ಅದೊಂದು ಗೊತ್ತಾಗಲ್ಲ. ಲೈಫ್ ಸ್ಟೈಲ್ ಏನೈತೋ ನನ್ನ ಜೀವನದಾಗ ಏನು ನಡೀತೈತೆ ಅದನ್ನ ಲಾಗ್ ಮಾಡಿ ಹಾಕ್ಕೊಂಡು ಹೋಗಕತ್ತೀನಿ ನಾನು ಅಷ್ಟೇ. ಬಾಲ್ಗುಡ್ ಹೋಗಿ ಬಂದ್ರಿ. ಈಗ ಅರ್ವಿ ತೊಗೊಂಡ್ಬಂದ್ರಿ. ಗದ್ಲ ಹೆಂಗದ? ಮಂದಿನ ಇಲ್ಲ ಬಟ್ ಅಡ್ಡಾಡೋರು ಬಿಡಾತಾರಲ್ಲ. ಮೊನ್ನೆ ಬಸ್ ಸರ್ಕಲ್ಗೆ ಹಚ್ಚಿ ಇವ್ನ ಹಾಕ್ಬಿಟ್ಟು ಬೇರೆ ಕಡೆಯಾಗಿ ಬಂದ್ ಮಾಡಿದ್ರಂತ. ಈಗೆಲ್ಲ ಖುಲ್ಲ ಮಾಡ್ಯಾರ. ಚಲೋ ಐತಿ ಆದ್ರೆ ಮಂದಿಲ್ಲ, ವ್ಯಾಪಾರ ಇಲ್ಲ. ಹೊಳಿನೂ ಅಲ್ರಿ, ಹೊಳಿನೂ ಹಾಕೋಬಿಡ್ಕೊ. ಈಗ ಗದ್ಲಾರ ಮುಗಿತಲ್ಲ, ಬಂದ್ ಅಂತ ಅಂತಿದ್ರಲ್ಲ, ಅದು ಆತಿದೆ ಆತೆಲ್ಲ ಮುಗ್ದೈತಿ ಈಗ. ಮಳಕ್ಕೆ ಹೋಗ್ಬರ್ರಿ ಅಂತಾರೆ. ಮಂದಿಗಿಂತ ಅವ್ರು ಜಾಸ್ತಿ ಕಾಣತ್ತಾರನ. ಅದು ಏನು ಸ್ವಲ್ಪ ಗದ್ಲಾದ್ರೆ ಈ ನಮ್ಮನೆ ಹೊಡಿತಾರ. ಅದೇನು ಇನ್ನೇನು ಜೀವನದಾಗ ಬರ್ರಿ ಅದು. ಇದು ಹೊಳಿನ ಮುಗಿತಾನ ಹೋಗೋದಿಲ್ರಿ ಅವ್ರು. ಹೊಳಿನ ಮುಗಿಸೋ ಹೋಗ್ತಾರ ಊರಿಗೆ. ಅಂಗಡಿ ಬಂದ್ ಮಾಡಿ ಬನ್ನಿ. ಕರೆಕ್ಟ್ 1 ಗಂಟೆ ಟೈಮ್ ಎಷ್ಟಾಯ್ತಮ್ಮ? 1 ಆಗೈತೆನ? 1 ಗಂಟೆ ಆಯ್ತು.
ಕೊತ್ತಂಬರಿ 5 ರೂಪಾಯಿ ನೋಡಿರಿ. ಆ್ಯಕ್ಚುಲಿ 5 ರೂಪಾಯಿ ಕೊತ್ತಂಬರಿ ಕೊಡಲ್ಲ ರೀ, ತಮ್ಮ ಹಂಗೆ ಕೊಡಾಕತ್ತಾನ ಒಮ್ಮನದ ಅಂತ ಹೇಳಿದಕ್ಕೆ ಕಟ್ ಮಾಡಿ. ಯಾಕಂದ್ರೆ ಕೊತ್ತಂಬರಿ ಜಾಸ್ತಿ ದುಬಾರಿ ಆಗುತ್ತೆ ರೀ. ಬ್ಯಾಸ್ಗೆ ಒಂದು ಈಗ ರಂಜಾನ್ ಹಬ್ಬ ಬಂದೈತ್ಲ, ಇಷ್ಟು ದಿವಸ 5 ರೂಪಾಯಿ 10 ರೂಪಾಯಿ ಕೊತ್ತಂಬರಿ ಸಿಡಿದ್ವು, ಜಾಸ್ತಿ ಆಗುತ್ತೆ. ಅಡುಗೆ ಏನು ಮಾಡ್ಕೊಳ್ಳಿ ಅಂಥೇಳಿ ನಮಸ್ತೆನಾ. ಅಡುಗೆ ಏನು ಮಾಡ್ಕೊಂಡು ಟೆನ್ಷನ್ ದಿನ ಒಂದಕ್ಕೆ. ಈಗ ಹೀರಿಕಾಯಿ ತೊಗೊಳ್ತೀರಿ ರೀ, ಹೀರಿಕಾಯಿ ಎಳೆ ಚಲೋ ಅದಾವೆ, ಅದನ್ನು ಪಲ್ಯ ಮಾಡಿಬಿಟ್ಟು ಅಂದ್ರೆ 2 ಹೊತ್ತಾಗುತ್ತೆ. ಪಲಾವ್ ಮಾಡಲು ಭಾಳ ಆಗೈತಿ, ಕಷ್ಟ ರೀ ಅವನ್ನೆಲ್ಲ ಹಚ್ಕೊಂಡು ಮಾಡ್ಕೊಂಡು ಕುಂದ್ರದು. ಹಾಗೆ ಸುಮ್ಮ ಇದೊಂದು ಪಲ್ಯ ಮಾಡಿ ಕುಕ್ಕರ್ನಾಗ 2 ಸೀಟಿ ಅನ್ನ 2 ಸೀಟಿ ಹೊಡ್ಸಿಬಿಟ್ರೆ ಅನ್ನ ಕಟ್ಟೈತಿ. ಅದು ಹೊರಗೆ ಹೋದ್ರೆ 100 ರೂಪಾಯಿ ಆಗೈತೆ ಹೌದಿಲ್ಲ. ಹಾಗಾಗಿ ಸಸ್ನಾಗ ಮಸ್ತ್. ಆಮೇಲೆ ಗೊತ್ತಾಯ್ತಲ್ಲ ಮನೆ ಅಡುಗೆ ಚಲೋ ಅಂತೇಳಿ ತೊಗೊಂಡು ಹೊಂಟೀನಿ ರೀ. ಇವತ್ತೊಂದು ದಿವಸ ಇನ್ನು ನಾಳಿಂದ ಕರ್ಕೊಂಬರಕ್ಕೆ ಹೊಂಟೀನಲ್ಲ ರೀ. ಮತ್ತು ಬಗೆಹರಿತೈತೆ ಅಡುಗೆ ಮನೆದು. ನಿಮ್ಮ ಕಡೆ ಬಿಸಿಲು ಹೆಂಗೈತೆ ರೀ? ನಮ್ಮ ಕಡೆ ಅಂತೂ 10-12 ಆಗತ್ತೆ ಅಲ್ಲಿ. ಈಗ ಬಿಸಿಲು ಮಾರ್ಚ್ ಫಸ್ಟಿಗೆ. ಮತ್ತೆ ಸಿಗುಣ್ರಿ ಮನೆಗೆ ಹೋದ್ಮೇಲೆ ಅಡುಗೆ ಮಾಡಿ ಹೊತ್ನಾಗ. ಪೂಣೆ 2 ಗಂಟೆ ಆಯ್ತು. ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತು ಬಡ ಬಟ್ಟೆ ಹೋಗೋದು ಹಾಕಿದ್ರಿ. ಬಟ್ಟೆ ಹೋಗೋದು ಹಾಕಿದ್ದು ಕೌದಿ ತುಳ್ಸಿ ಹಾಕಿದ್ದೆ. ಇದು ಭಾಳ ಹೊಲ್ಸಾಗಿತ್ತು ರೀ. ಇದೆಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದೇನಿ ರೀ. ಅನ್ನಕ್ಕೆ ಇಟ್ಟೀನಿ. ಈಗ ಬಂದು ಕೂಡ ಅನ್ನಕ್ಕೆ ಇಟ್ಟೆ ರೀ. ಅನ್ನ ಸೀಟಿ ಹೊಡೆದೈತೆ ರೀ. ಈಗ ಅನ್ನ ಆಯ್ತು ರೆಡಿಯಾಗಿ. ಈ ಕಡೆ ಅನ್ನಕ್ಕೆ ಇಟ್ಕೊಂಡು ಈ ಕಡೆ ತರಕಾರಿ ಪಟ್ಟ ಕಟ್ ಮಾಡ್ಕೊಂಡು ತರಕಾರಿ ಹೆಚ್ಚು ಮುಗಿದ್ರೆ ಅನ್ನ ಆಗೈತಿ. ಪಲ್ಯ ಮಾಡ್ಕೊಂಡು ಪಲ್ಯ ಮಾಡೋದು ಕೆಲಸ ಒಂದು 5 ನಿಮಿಷದ ಪಲ್ಯ ಆಗುತ್ತೆ. ಅಷ್ಟೊಳಗಿಂದ ನೋಡಿರಿ ಇದೆಲ್ಲ ಕಸ ಗಿಸ ಗುಡಿಸ್ಕೊಂಡು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಂಡು ಅಂದ್ರೆ 2 ಹೊತ್ತಾಗುತ್ತೆ. ಊಟ ಮಾಡೋದು 3 ಗಂಟೆ ಆಗುತ್ತೆ. ಒಂದು ತಾಸು ರೆಸ್ಟ್ ಮಾಡಿ ಮತ್ತು ಅಂಗಡಿ ಹೋಗೋದು ರೀ. ಇನ್ನೊಂದು ಇದು ಡೈಲಿ ರೂಟೀನ್ ರೀ. ಆಯ್ತಪ್ಪ ಇವತ್ತೊಂದು ದಿವಸ ಈ ರೂಟೀನ್ ಮಾಡೋಕೆ ಇದ್ರ ಸಂಬಂಧ ಮಾಡೋಕ್ಕಾಗಲ್ಲ ಅಂತಲೇ ಹೆಂಡತಿ ಮಾಡ್ಕೊಂಡಿದ್ದೆ. ಹೆಂಡತಿ ನೋಡ್ರಿ ಅಲ್ಲೇ ಕೂತಾಳೆ. ಈಗ ಅದಕ್ಕೆ ಈಗ ಆರತಿ ಮಾಡಿ ಕರ್ಕೊಂಬರ್ಬೇಕು ರೀ ಬೆಣ್ಣೆ ಹಚ್ಚಿ. ನೋಡಿರಿ ಪಲ್ಯ ಒಗ್ಗರಣೆ ಕೊಟ್ಟೆ. ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಟೊಮಾಟೋನೆಲ್ಲ ಫಸ್ಟಿಗೆ ಎಣ್ಣೆ ಒಳಗೆ ಜರುಗಿಸಿ ಹಾಕ್ತಲ್ಲ ರೀ. ಜರುಗಿಸಿ ಹಾಕಿದ ಕೂಡಲೇ ಉಳ್ಳಾಗಡ್ಡಿ ಟೊಮೆಟೊ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಆಗ್ಬೋದು. ಫ್ರೈ ಆದಮೇಲೆ ಹೀರಿಕಾಯಿ ಹಾಕ್ಕೊಂಡು ಒಟ್ಟು ನೀರು ಹಾಕ್ಬಾರ್ದು ರೀ. ಒಂದು 5 ನಿಮಿಷ ಬೇಯಿಸ್ಕೋಬೇಕು. 5 ನಿಮಿಷ ಒಂದು 2 ನಿಮಿಷ ಬೇಯಿಸ್ಕೊಂಡು ಈಗ ಅದ್ರಾಗ ಉಪ್ಪು ಖಾರ ಅರಿಶಿನ ಎಲ್ಲ ಹಾಕ್ಬೇಕು. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಊಟಷ್ಟೇ ಪಲ್ಯ ರೆಡಿ ಆಗುತ್ತೆ ರೀ. ಇದಕ್ಕೆ ಏನು ಹಾಕ್ಬೇಕಂತಂದ್ರೆ ಆ್ಯಕ್ಚುಲಿ ಇದಕ್ಕೆ ಗುರಾಳ್ ಪುಡಿ ಅಥವಾ ಶೇಂಗಾ ಪುಡಿ ಹಾಕ್ಬೇಕು. ಗುರಾಳ್ ಪುಡಿ ಇಲ್ಲ ರೀ, ಶೇಂಗಾ ಪುಡಿ ರೆಡಿ ಮಾಡತ್ತೀನಿ. ಶೇಂಗಾ ಹುರಿದಿದ್ದು ಇಲ್ಲಿ ಮನೆ ಸ್ವಲ್ಪ ಹಳೆ ಕಟ್ಟಿಟ್ಟಿದ್ದೆ. ಉಂಡೆ ಕಟ್ಬೇಕಂತ ಕಟ್ಟಿಟ್ಟಾಡ್ರಿ. ಇವನ್ನ ಉಂಡೆ ಇಲ್ಲ ಊರಿಗೆ ಹೋಗಿಲ್ಲ. ಇವನ್ನ ನೋಡಿ ಜಸ್ಕೊಳತ್ತೀನಿ. ಮತ್ತು ಮಿಕ್ಸಿ ಹಾಕೊಳಕ್ಕೆ ಹೋದ್ರೆ ಮತ್ತೊಂದ್ರೆ ಬಾಂಡೆ ಹಚ್ಚಿಗೆ ಹಾಕುವಂತೆ ಪಟ ಕೈಲಿ ಕುಟ್ಟಿ ಸಣ್ಣ ಮಾಡಿ ಸ್ವಲ್ಪ ಉದ್ರಬದ ಅವಡ ಬಡವರಾಗಲಿ ತೆರೆ ಕುಟ್ಟಿ ಹಾಕಿಬಿಡಿದ್ರಿ. ಮಸ್ತ್ ಆಗತ್ತೆ ನೋಡಿರಿ. ಈ ಥರ ತೆರೆ ಆಗೈತಿ. ಹಾಕಿಬಿಡ್ತೀನಿ. ಹಾಕಿ ನೋಡಿರಿ ಅಂದ್ರೆ ಸ್ವಲ್ಪ ಪಲ್ಯ ಗಟ್ಟಿ ಆಗುತ್ತೆ, ಮಂದಗಾಗುತ್ತೆ. ಇಲ್ಲಾಂದ್ರೆ ಹೀರಿಕಾಯಿ ಅಷ್ಟು ಸರಿ ಕಾಣಲ್ಲ ಇದು. ಶೇಂಗಾ ಸ್ವಲ್ಪ ಸಣ್ಣ ಆಗಬೇಕಿತ್ತು. ಗಡ್ಬಣ್ಣ ಮಾಡಾಕತ್ತೀನಿ ರೀ. ಮಿಕ್ಸಿ ಹಾಕ್ಬೋದಿತ್ತು. ಅದ್ರ ಸಂಬಂಧ ಮತ್ತೊಂದು ಮಿಕ್ಸಿ ತೊಗೊಳ ಅದನ್ನು ಹಾಕಿ ಮತ್ತು ಅದನ್ನು ಜಾರ್ ತೊಳ್ಯಾಕಂದ್ರೆ ಕೆಲಸ ಭಾಳ ಆಗಿಬಿಡ್ತಾವೆ ರೀ. ಹಾಗಾಗಿ ಹಿಂಗೆ ಮಾಡ್ಬೇಕು ನೋಡಿರಿ. ಈಗ ಸ್ವಲ್ಪ ಗಟ್ಟಿ ಆಗ್ತದೆ ಪಲ್ಯ ರೆಡಿ ಆಯ್ತು ರೀ. ಈ ಕಡೆ ರೆಡಿ ಆಗೈತಿ. ಊಟ ಮಾಡೋಣ ಕೆಲಸ ನೋಡಿರಿ. 15 ನಿಮಿಷದಾಗೆಲ್ಲ ಕೆಲಸ ಮುಗೀತು. ಅಡುಗೆ ಆಯ್ತು, ಕಸ ಗುಡಿಸ್ಕೊಂಡು ನೀಟಾಗಿ ಅನ್ನ ಮಾಡ್ಕೊಂಡು ನಮ್ಮ ಪಲ್ಯ ರೆಡಿ ಆಯ್ತು. ಇನ್ನೂ ಸ್ವಲ್ಪ ಮೊಸರು ಐತ್ರಿ. ಮೊಸರು ಹಾಕ್ಕೊಂಡು ಬ್ಯಾಟಿಂಗ್ ಮಾಡಿಬಿಡೋದ್ರಿ. ಈಗ ಹೆಂಗೆ ನೋಡಿ ಸಿಂಗಲ್ ಜರ್ನಿ. ನಾನು ಹೆಂಡತಿ ಇದ್ರೆ ಪರಕ್ ಬೆಳಂಗಿಲ್ಲ. ಇಲ್ಲಿಗೆ ಅಂದ್ರೆ ನಾನು ಕೆಲಸ ಎಷ್ಟು ಮಾಡತ್ತೀನಿ. ನನಗೇನು ಪರಕ್ ಬೆಳಂಗಿಲ್ಲ. ಅದರ ಮಕ್ಕಳು ಶಾಲೆ ವಿದ್ಯಾಭ್ಯಾಸ ಹಾಳಾಗುತ್ತೆ ಅಂಥೇಳಿ ನಾವು ನೆಟ್ಟ ಕಲಿಯಲ್ಲ, ಅವ್ರನ್ನ ಕಲಿಸ್ಬೇಕು ಅನ್ನೋದು ಒಂದು ಗುರಿ. ಪಲ್ಯ ಹಿಂಗೆ ಹಾಕ್ಕೊಂಡು ನೋಡಿರಿ ಹೆಂಗಾಯ್ತು ನೋಡ್ರಿ. ಅನ್ನ ಪಲ್ಯ ಕಲರ್ಫುಲ್ಲಾಗಿನೇ ಐತಿ, ಮತ್ತು ಟೇಸ್ಟಿನೇ ಐತಿ. ಬೈಬಿಡ್ರೈತಿ ಡೀಪ ತೋರಿಸ್ತಾನೆ ಅಂತೇಳಿ. ಮತ್ತೇನಾರು ಲಾಗ್ ಮಾಡ್ಬೇಕಲ್ಲ ನಮ್ಮ ದೈನಂದಿನ ಚಟುವಟಿಕೆಗಳನ್ನು ತೋರಿಸ್ತೀನಿ. ಆಮೇಲೆ ಗಂಡು ಮಕ್ಕಳು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಪ್ರೂವ್ ಮಾಡ್ಬೇಕು ನಾವು. ಕಟ್ನಾಗ ಒಂದು ಟಿ ಶರ್ಟ್ ಹಾಕಿದ್ದೆ ರೀ. ಸೆಕೆ ಎಲ್ಲ ತರಳಂದು ಇರಲಿ ಡೆಲಿವರಿ ಅಂತೇಳಿ ತೋರಿಸ್ತೀನಿ ಹೆಂಗಿದೆ ಅಂತ. ಈ ಥರ ಐತ್ರಿ ಅರಿಬಿ. ಥರ ಬಬಲ್ಸ್ ಥರ ಬಂದೈತಿ, ತೆಳುಗೈತಿ. ಬ್ಯಾಸಿಗೆ ಸರ ಆಗ್ತದೆ ರೀ, ಸಮ್ಮರ್. ಹಾಗಾಗಿ ಹಾಕೊಂಡು ತೋರಿಸ್ತೀನಿ. ಈಗ ವೆದರ್ ಸರಿ ಇಲ್ಲ ರೀ. ಟಿ ಶರ್ಟ್ ಇದು ನೋಡೋಕೆ ಭಾಳ ಲುಕ್ ಐತ್ರಿ. ಬಟ್ ಏನಾಯ್ತು ಗೊತ್ತ್ರಿ, ಲೇಡೀಸ್ ಥರ ಆಗೈತಿ. ಲೇಡೀಸ್ ಟಿ ಶರ್ಟ್ ಆ ಥರ ಟೈಟ್ ಭಾಳ ಆಗೈತೆ ನೋಡ್ರಿ. ಎಕ್ಸೆಲ್ ಅಷ್ಟೇ ಇರೋದು ಲಾಸ್ಟ್ ಇರೋದು ಆಪ್ಷನ್. ನಮ್ಗೆ ಡಬಲ್ ಎಕ್ಸೆಲ್ ಕರೆಕ್ಟ್ ಆಗ್ತೈತಿ. ಒಂಥರ ಲೇಡೀಸ್ ನೋಡ್ರಿ ಸೇಮ್ ವಿ ಶೇಪು ಎಲ್ಲ ಕಲರ್ ಚಲೋ ಐತೆ. ಕರೆ ಮೈ ಹತ್ತಂಗೈತಿ. ಕ್ಯಾನ್ಸಲ್ ರಿಟರ್ನ್ ಹಾಕ್ತೀನಿ ರೀ. ಸರಿ ಇಲ್ಲ
ಟಿ ಶರ್ಟ್ ಥರ ಆಯ್ತು. ಇವು ತೋರ್ಸೋದು ಬೇರೆ ನಾನು ಆನ್ಲೈನ್ದಾಗ ಕಳ್ಸೋದು ಬೇರೆ ಕಳ್ಸಂಗೆ ಆಗೈತಿ ನೋಡ್ರಿ. ವಾಪಸ್ ಮಾಡಿಸಿ ಪ್ಯಾಕ್ ಮಾಡಿದೆ ರೀ, ರಿಟರ್ನ್ ಮಾಡ್ತೀನಿ ಇದನ್ನು. ಬಟ್ 4:15 ಆಯ್ತು, 4ಕ್ಕೆ ಬರ್ದು 4:15 ಆಯ್ತು. ಬನ್ನಿ ಚಾರಿ ಮಾಡಾಕತ್ತೀನಿ ನೋಡ್ರಿ. 10 ನಿಮಿಷ ಆಯ್ತು. ಇವತ್ತೊಂದು ದಿವಸ ಮಾಡಿ ಆ್ಯಕ್ಚುಲಿ ಇವತ್ತು ಹೋಗೋದ್ರಿ ನಾನು ಹೊಳೀನಿ. ಮತ್ತು ಬುಧವಾರದಿಂದ ಆಗ್ತಾರೆ, ಮಂಗಳವಾರದಿಂದ ಆಗಿತ್ತು ಅಂದ್ರೆ ನಾನು ಸೋಮವಾರ ಓಪನ್ ಮಾಡಿದ್ದೆ. ಬುಧವಾರ ಅಂದ್ರೆ ಮತ್ತೊಂದು ದಿವಸ ಯಾಕೆ ವೇಸ್ಟ್ ಮಾಡೋದು, ಮತ್ತೊಂದು ದಿನ ದುಡ್ಡು ಅಂಥೇಳಿ ಚಲೋ ಮಾಡೀನಿ ರೀ. ನಾಳೆ ಹೋಗ್ಬೇಕು. ಗಿರಾಕಿ ಬರಾಕತ್ತವ್ರಿ. ಚಾ ಕುದಾಗೈತೆ, ಡಿಪ್ರೆಷನ್ ಮಾಡತ್ತೀನಿ ಫಸ್ಟಿಗೆ ಕೊಟ್ರಿ ಮಾಡತ್ತೀನಿ ನೋಡಿರಿ. ಟೈಮ್ ಮುಂಜಾನೆ 9 ಗಂಟೆ ಆಗೈತಿ. ನಾನು 8 ಗಂಟೆಗೆ ಕರೆಕ್ಟಾಗಿ ಎದ್ದೀನಿ. ಯಾಕಂದ್ರೆ ಇವತ್ತು ಏನಂದ್ರೆ ಊರಿಗೆ ಹೋಗ್ಬೇಕಾಗಿತ್ತಲ್ಲ ರೀ. ಹಾಗಾಗಿ 8 ಗಂಟೆಗೆ ಎದ್ದು ನಿನ್ನ ಮಧ್ಯಾಹ್ನದಾಗ ಹೋಗೋದು ಹಾಕಿದ್ರಿ. 2 ತಲೆ ಬಿಟ್ಕೊಂಡು ಮುಕ್ಕೊಂಡಿರ್ತೀನಲ್ಲ ರೀ. ಮೊನ್ನೆ ತಲೆಗೆ ಬೆಣ್ಣಿಕೊಂಡಿದ್ದೆ, ಸ್ವಲ್ಪ ಇದಾಗಿತ್ತು. ಹಾಗಾಗಿ 2 ನಿನ್ನೆ ಹಾಕಿ ಒಣಗ್ಯವು. ಈಗ ನಾನು ಹಾಕೊಂಡು ಕ್ಲೀನ್ ಮಾಡಿ ಹಾಕಿದ್ದೆ. ಏನಾಗ್ತಂತಂದ್ರೆ ತೊಳೆದು ಹಾಕಿ ಸ್ವಲ್ಪ ಅಂಡೆಗಿಂದ ಇದ್ದರು ಅವನ್ನೆಲ್ಲ ಮತ್ತು ಹಂಗೆ ಇಟ್ಟು ಬರ್ಬೋದು ಅಂಥೇಳಿ ಬಾಂಡೆಯಿಂದ ಕಸ ಹುಡುಗಿ ನೀಟಾಗಿ ಕಸ ಹುಡುಗಿ ಬಾಂಡೆಲ್ಲ ತೊಳೆದು ಎಲ್ಲ ನೀಟಾಗಿ ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಬಿಸಿಲು ಹಿಡ್ಕೊಂಡ್ರಿ. ಈಗ ಜಳಕ ಮಾಡಿ ನಾವು ಗಾಡಿ ಹತ್ಬೇಕು ರೀ. ಯಾಕಂದ್ರೆ ಮೇಡಮ್ ಅವ್ರು ಬರ್ತಾರೆ ಇವತ್ತು, ಮನೆ ಮಾಲಕರು ಅಂತ ಹೇಳ್ಬೋದು. ನಮ್ಮ ಮನೆಯಾಗ ಬರ್ತಾರೆ ರೀ 6 ಬಸ್ ಒಳಗೆ. ಇಷ್ಟು ಕ್ಲೀನ್ ಇಟ್ಟೀನಿ ರೀ. ಏನು ಯಾಕೆ ಮಾಡ್ಬೇಕು ನನ್ನ ಕಲೆ ಆದಷ್ಟು ಅಷ್ಟು ಮಾಡಿ ಬಂದು ಅದ್ರ ಬೈ ತೊಳಿತೀವಿ. ನಾನು ಹಿಂಗೆ ಅಂತ ಹೊಡ್ತಿರೋದು ಅಷ್ಟೇ. 9:05 ನಾನು ಕರೆಕ್ಟಾಗಿ 9 ಗಂಟೆ ಟ್ರೈನಿಗೆ ಹೋಗ್ಬೇಕಂತ ಮಾಡಿದ್ದೆ. ನೀರು ತುಂಬಿಸ್ಬೇಕು ಇವತ್ತು. ಮಂಗಾರ ನೀರು ಬರ್ತಾ ಅಂತೇಳಿ ನಾನು ನಿಂತ್ಕೊಂಡು ಹಾಕೋದು ಮುದ್ದಾಮ ನಮ್ಮ ಮನೆಯಾಗಿದ್ದಾಗ ನೀರು ಬಿಟ್ಟಿಲ್ಲ ರೀ. ಯಾವಾಗಲೂ ಹಂಗೆ ನಾವೇನಾರು ಒಂದು ಅರ್ಜೆಂಟ್ ಹಾಕೊಂಡು ಕುಂತಾಗ ಕೆಲಸ ಆಗ್ತಿರಂಗಿಲ್ಲ. ನೀರು ದಾರಿ ನೋಡಿ ಸಾಕತ್ತೆ. ಈಗ 10:20 ಟ್ರೈನ್ ಐತ್ರಿ. ಈಗ ಬಡನ ಜಾಕ ಮಾಡಿ ಹೋಗ್ಬಿಡ್ತೇನೆ ರೀ. ಮತ್ತೆ ನಾವು 2 ದಿನದಾಗ ಅದಾವ ಆಲ್ರೆಡಿ ಸ್ಟಾಕ್ ಅಂತ ನೀರು ಫೋನ್ ನಮ್ಮ ಚಾಲ ಆಗ್ತದೆ ರೀ. ಎಲ್ಲ ಕ್ಲೀನ್ ಮಾಡಿದೆ ಹೋಗ್ಬೇಕು. ಈಗ ಟ್ರೈನ್ ಚೆಕ್ ಮಾಡಿದೆ ರೀ ನಾನು. ಆ್ಯಕ್ಚುಲಿ 9:40 10 ಗಂಟೆಗೆ ಇರೋ ಟ್ರೈನ್ 11:15 ಐತ್ರಿ ಹೊತ್ತು. 8 ಗಂಟೆಗೆ ಬರೋ 10 ಗಂಟೆಗೆ ಬಂದವ್ರಿ. ಟ್ರೈನ್ ಲೇಟ್ ಆಗಿದ್ದಕ್ಕೂ ನಮ್ಮದು ನೀರು ಲೇಟಾಗಿ ಬಂದಿದ್ದಕ್ಕೂ ಮ್ಯಾಚ್ ಆಯ್ತು. ನಶೀಬ್ ಐತೆ ಅನ್ಕೋತೀನಿ. ನೀರನ್ನು ತುಂಬಿಸಿ ಹೋಗ್ತೀನಿ ರೀ. 10:20 ಮಿನಿಟ್ 1 ತಾಸು ಸೇರಿಸ್ತೀನಿ. ಅರ್ಧ ಸಿಂಟ್ಯಾಕ್ಸ್ ಅದಾವು. ಯಾಕಂದ್ರೆ ಇವತ್ತೋಗಿ ನಾಳೆ ಬರ್ಬೇಕಲ್ಲ ರೀ. ಮತ್ತು ಬಂದ ತಕ್ಷಣ ನೀರು ಬೇಕಲ್ಲ. ಹಾಗಾಗಿ ಇದನ್ನು ತುಂಬಿಟ್ಟು ಹೋಗ್ಬಿಡ್ದ್ರಿ. ಕೆಲಸ ಮುಗಿತು. ಗಾಡಿಯೆಲ್ಲ ಒಳಗೆ ಹಾಕಿದ್ನಿ. ಗಾಡಿ ಒಳಗೆ ಹಚ್ಚಿ ಇದಕ್ಕೊಂದು ಬೆಡ್ಶೀಟ್ ಹಚ್ಚಿದ್ದು. ಬಿಸಿಲು ಭಾಳ ಐತಲ್ಲ ರೀ. ಅದನ್ನು ಚಾಪಿ ತೊಳೆದು ಹಾಕಿದ್ನಲ್ರಿ. ಆ ಕಡೆ ಹಾಕಿನಿ. ಈಗ ಹೋಗ್ಬೇಕು ರೀ. 11 ಮೇಲೆ ಟ್ರೈನ್ 11:15 ಹಿಂಗೆ ಐತಿ. 10:00 ಆಗೈತಿ. ಮನೆ ಕರೆಕ್ಟಾಗಿ ಈಗ ಬಿಡ್ಬೇಕು ನೋಡ್ರಿ. ಮನೆಯಾಗ ಅಲ್ಲಿ 3 ಸಲ ಫೋನ್ ಹಚ್ಚಿದ್ರು ಬರಾಕತ್ತಿಲ್ಲ ಅಂತೇಳಿ ನಮ್ಮ ತನ್ನಮ್ಮೆಯವರು. ಈಗ ಹೋಗ್ತೀನಿ ರೀ. ಇದೊಂದು ಬಿಜಾಪುರ ಹುಬ್ಬಳ್ಳಿ ಪ್ಯಾಸೆಂಜರ್ ದಿನ ವಾರದಾಗ 3 ದಿನ ಕರೆಕ್ಟಾಗಿ ಬಂದ್ರೆ 4 ದಿವಸ ಕರೆಕ್ಟಾಗಿ ಬರೋಂಗಿಲ್ಲ ಅಂತ್ರಿ. ಇವತ್ತು ನೋಡ್ರಿ ಟೈಮ್ ಕರೆಕ್ಟಾಗಿ ಬಂದು ಈಗ 11:20 ಆಗೈತೆ. ನೋಡ್ತಿರ್ಬೋದು ನೀವು ಅಲ್ಲಿ. ಅದೇನು ಪಕ್ಕ ಮಾಡೋದೈತಲ್ಲ ಅಂದ್ರೆ ನಿಲ್ಲ ಮುಂದೆ 11:19 ರೀ. ಆ್ಯಕ್ಚುಲಿ 11:20 ಆಗಿ ಬಂತು. ಅದು ಡೇಟ್ ಬಂತು ರೆಗ್ಯುಲರ್ ಕರೆಕ್ಟಾಗಿ 10 ಗಂಟೆ 9:15 10 ಗಂಟೆಗೆ ಬರಬೇಕು. 1 ತಾಸು 1.5 ತಾಸು 2 ತಾಸು ಲೇಟಾಗೇ ಬರ್ತೈತೆ ರೀ ಇದು. 11:20 ಆಯ್ತು ರೀ. ಈಗ ಬರತ್ತೈತೆ. ಸೊಲ್ಲಾಪುರ ಹುಬ್ಬಳ್ಳಿ ಪ್ಯಾಸೆಂಜರ್. ಅಂದ್ರೆ ಅಂದಿದ್ದು ಟ್ರೈನ್ ಹತ್ತುದು ಈಗ ಗದ್ಲಿಡ್ರಿ. ಅಲ್ಲೊಂದು ಎಷ್ಟು ಅದೊಂದು ಬ್ರದರ್ ಒಂಥರ ಮೂಡ ಅಪ್ಸೆಟ್ ಆದಂಗೆ ಆಗ್ಬಿಡ್ತ್ರಿ. 2 ತಾಸು ಕಾಯೋದು ಅಂತಂದ್ರೆ. ನಾನು ಏನೇ ಲೇಟಾಗಿ ಬಂದಿನಿ ಬಿಡ್ರಿ. ಕರೆಕ್ಟ್ 1 ತಾಸು ಅಂತೂ ಕಾದೀನಿ. 40 ನಿಮಿಷದಿಂದ 1 ತಾಸು ಕಾದೀನಿ. ಹೋಗೋದ್ರಿ. ಮತ್ತೇನು ಮಾಡೋಕ್ಕಾಗಲ್ಲ. ಬಸ್ ನೋಡ್ರೆ ದಿನಾಗ ಅಂದಿರ್ತಾವೆ. ಮತ್ತು 3 ತಾಸು ನನಗೂ ಬೇಜಾರಾಗುತ್ತೆ. ಟ್ರೈನ್ ಆದರೆ ಟೈಮ್ ಪಾಸ್ ಆಗುತ್ತೆ ಗೊತ್ತಾಗಂಗಿಲ್ಲ. ಕರೆಕ್ಟ್ 1:15 ಆಯ್ತು. ಬಂದು 1:40 ಗದಗ ಬಂದೆ ರೀ. ಇನ್ನಿನ್ನು ಊರಿಗೆ ಹೋಗ್ಬೇಕು. ಚಲೋ ಇರ್ತೈತೆ ಅಂತ ನಾನು ಅಲ್ಲಿಂದ ನಡ್ಕೊಂಡು ಬಂದು ಇಲ್ಲಿ ಎಕ್ಸಿಲೇಟರ್ ಬರ್ಬೇಕಂದ್ರೆ ಇದು ಎಕ್ಸಿಲೇಟರ್ ರಿಪೇರ್ ಆಗೈತಿ. ಯಾವಾಗ ಕಲ್ತಿರ್ತೋ ಯಾವಾಗ ಹಾಕೋ ಗೊತ್ತಾಗಿಲ್ಲ ನಮಗೆ. ತೊಗೊಂಡರೆ ಫ್ರೆಂಡ್ಸ್ ಎಲ್ಲ ಹುಡುಗರು ತೊಗೊಂಡು ಬಸ್ ಹತ್ಬೇಕ್ರಿ. ಈಗ ಬಿಸಿಲಾಗ ಬಸ್ ಅದಾವು ಇಲ್ಲ
ಸ್ಟೂಡೆಂಟಾಗಿ ಭಾಳ ಅದಾರ ನೋಡ್ರಿ ಎಲ್ಲ ಕಡೆಯಾಗಿ. ಮುಂದಿನ ಯುವಶಕ್ತಿ ಅವರು, ಮುಂದಿನ ಪೀಳಿಗೆಗೆ. ಬಸ್ ಅಲ್ಲಿಂದ ಐತ್ರಿ, ಹೌದೇನ ಅಲ್ಲ, ಮುಂದ್ರಿಗೆ ಬಸ್ ಯಾವಾಗ ಖಾಲಿ ಇರಂಗಿಲ್ಲ ರೀ, ಫುಲ್ ಓಡಾಡಿ ಬಂದು ಹತ್ತೋದೇ ಇರ್ತೈತಿ, ಓಡಾಡಿ ಹತ್ತಿರ್ತಾರೆ ಯಾವಾಗಲೂ. ஆனால் ಬಸ್ಸಿನ ಪ್ರಾಬ್ಲಮ್ ಐತಲ್ಲೇ. ಅಂತಿಂತು ಬಸ್ ಬಂತು ರೀ, ಒಂದು ಅರ್ಧ ತಾಸು ವೇಟ್ ಮಾಡಿದ್ವಿ, ಬಸ್ ಬಂದು ಹತ್ತಿದ್ವಿ. ಅಷ್ಟೇನು ಗದ್ದಲಿಲ್ಲ, ಬಿಸಿಲು ಒಂದು ಐತಲ್ಲ ರೀ, ಹೊಡಿಯೋದು ಒಂದು ಐತಿ. ಈಗ ಸೀಟ್ ಸಿಕ್ಕಾವು, ಹೋಗೋದಿವಿ ಊರ ಕಡೆ. ಇಲ್ಲಿ ಹೆಂಗೆ ಬಸ್ ಬರ್ತಂದ್ರೆ ಯಾವ ಬಸ್ಸಿಗೂ ಬೋರ್ಡ್ ಹಾಕಂಗಿಲ್ಲ ಹೆಚ್ಚಾನೆ ಹೆಚ್ಚಿಗ. ಈ ಬಸ್ಸಿಗೆ ಬೋರ್ಡರ್ ಇಲ್ಲ ಎಷ್ಟೊತ್ತನ, ಅಂದ್ರೆ ಊಟ ಮಾಡಬೇಕು ಅನ್ಸುತ್ತೆ ಒಳಗೆ ಅವ್ರು ಒಳಗೆ ಊಟಕ್ಕೆ ಕುಂತಾರೆ. ಆಮೇಲೆ ಈಗ ಜಸ್ಟ್ ಬೋರ್ಡ್ ಹಾಕ್ಬೇಕು. ಹಾಕ್ಯಾರ ನೋಡ್ರಿ, ಜಸ್ಟ್ ಬೋರ್ಡ್ ಹಾಕ್ಯಾರ. ಅಂದರೆ ಬಸ್ ಹತ್ತಾಗ ಏನು ಗದ್ದಲ ಇರೋಂಗಿಲ್ಲ. ಮುಂದ್ಕತ್ತ ಬಂದಮೇಲೆ ಭಾಳ ಗದ್ದಲ ಹತ್ತ. ನೆಕ್ಸ್ಟ್ ಊರು ಬರೋಣ. ಆಮೇಲೆ ನಡ್ವರ್ಕ ಒಂದು ಬಸ್ ಬೇರೆ ಕೆಟ್ಟಿತ್ತು, ಅದರ ಮಂದಿದ್ರೆ ಹಾಕಿದ್ರೆ ಗುದ್ದಾಡ್ಕೊಂಡು ನೂಕಲ್ಲಿ ಒಟ್ಟಲ್ಲಿ ಊರಿಗೆ ಬಂದು ತಲುಪಿದ್ರೆ. ಈಗ ಮಕ್ಕಳು ನೋಡುವ ಕಾರ್ಯಕ್ರಮ ನಮ್ಮ ತನ್ಮಯ ಅಂತ ಭಾಳ ಮಿಸ್ ಮಾಡ್ಕೊಂಡಿರ್ತಾನೆ. ನಾನು ಕೂಡ ಮಿಸ್ ಮಾಡ್ಕೊಂಡೆ. ಅವ್ನ ಸಲುವಾಗಿ ಬಂದಿಲ್ಲ ಅಂತಂದ್ರೆ ಇನ್ನೇ 2 ದಿವಸ ನಾನು ಲೇಟ್ ಆಗ್ಬರ್ಬೇಕಂತ ಮಾಡಿದ್ದೆ. ಅವ್ರು ದಿನ ಫೋನ್ ಹಚ್ಚಿ ಹಳೆ ಸಲುವಾಗಿ ಅವನ ಸಲುವಾಗಿ ದೌಡ್ಬರ್ಬೇಕಾದ್ರೆ. ಮೇನ್ ರೋಡ್ ರೀ, ಈ ಕಡೆ ಬಂದರೆ ಹಳ್ಳಿ ವಾತಾವರಣ ನೋಡ್ರಿ. ಅಲ್ಲಿಂದ ಹಿಂಗೆ ನಡ್ಕೋತ ಒಂದು ಅರ್ಧ ಕಿಲೋಮೀಟ್ರ್ ಆಗೈತೆ ರೀ ಬಸ್ ಸ್ಟ್ಯಾಂಡಿಂದ ಮನೆ. ನಮಗೂ ವಾಕಿಂಗ್ ಆಗತ್ತೆ. ಇಷ್ಟೊತ್ತನ ಕುಂತು ಅಂತೇಳಿ ನಡ್ಕೊತ ಹೊಂಟೀನಿ. ನಮ್ಮ ಮಳೆ ಅದನ್ರ ಆದ್ರೆ ನಮ್ಮ ಮಳೆ ಬರ್ತೀನಿ ಅಂತಂದ್ರೆ ಬಾಬಿಡ ಬರತ್ತೀನಿ. ನಂಗೆ ಸ್ವಲ್ಪ ವಾಕಿಂಗ್ ಆಗ್ಬೇಕಂತೇಳಿ ನಾನು ನಡ್ಕೊತ ಹೊಂಟೀನಿ ನೋಡ್ರಿ. ಕರೆಕ್ಟ್ 3:30 ಆಯ್ತು. ನಾನು ಮನೆ ಬಿಟ್ಟಿದ್ದು ಕರೆಕ್ಟ್ 10:00ವರೆಗೆ. ಅಂದ್ರೆ ಈಗ 3:30, 11:00, 12:00, 13:00, 14:00, 15:00 ಅಂದ್ರೆ 5 ತಾಸು ಆತ್ರಿ. ಅದರೊಳಗೆ 11:30 ತನಕ 1 ತಾಸಲ್ಲೇ ರೈಲ್ವೆ ಸ್ಟೇಷನ್ಗೆ ಕಾದೀನಿ. 3 ತಾಸ್ನಾಗ ಬಂದೆ ರೀ. 130 ಕಿಲೋಮೀಟರ್ ಬಾಗಲಕೋಟೆಯಿಂದ ಇಲ್ಲಿ 130 ಕಿಲೋಮೀಟ್ರ್ ಆಗ್ತೈತೆ ರೀ ಇವ್ರ ಮನೆಗೆ. ಅಂದ್ರೆ ಈಗ ಇವತ್ತೊಂದು ದಿವಸ ಇದ್ದು ನಾಳೆ ಬೆಳಗ್ಗೆ ಹೋಗ್ಬೇಕ್ರಿ. ಬೀಗ್ರ ಮನೆ ಹೆಂಗಿತ್ತು ರೀ ಐತಲ್ರಿ ಇದು. ಈಗ ಮೇಲುಗಳು ಅಂತ ಹೇಳಕತ್ತಲ್ಲ ರೀ, ಈ ಥರ ಇದ್ದು ಮೊದಲೇ. ಈಗ ನೋಡಿರಿ ಎತ್ತರ ಕಟ್ಸ್ಯಾರಲ್ಲ, ತೆಂಗಿನ ಗಿಡಕ್ಕೆ ಮಗ್ಗಲು ಐತಲ್ಲ ರೀ. ಬದಲಾವಣೆ ಜಗದ ನಿಯಮ ರೀ. ಈಗ ಹಿಂಗಾಗೈತೆ ರೀ ಬೀಗ್ರ ಮನೆ. ಅವಾಗ ಗೌರ್ಮೆಂಟ್ ಕೊಟ್ಟ ಮನೆ ಒಳಗನೆ ಇದ್ರೆ ನಿಮಗೆಲ್ಲ ಗೊತ್ತಾಗೈತಿ. ಮೊದಲಿನೆಲ್ಲ ನೋಡ್ಕೊಂಡು ಬಂದವ್ರಿಗೆ ಕಮ್ಮಿ ಹೊರಾಗಿದ್ರೆ ಈಗ ಹಿಂಗಾಗಿದೆ ನೋಡಿರಿ ನಮ್ಮ ಬೇಕರ ಮನೆ. ಗಡ್ಡ ಹೋಚಿತ್ತು ಚಂಡಿ ಕರೆಕ್ಟ್ ಬರ್ತೀನಿ ಅಂತ ಹೇಳಿದ್ದಿಲ್ಲ 1:00ವರೆಗೆ. ಬಸ್ ಸ್ಟ್ಯಾಂಡ್ ಬಂದು ಫೋನ್ ಹಚ್ಚಿ ಅಂತೇಳಿ. ನೀನು ಅರ್ಬಿ ನೋಡು, ನಮ್ಮ ಹುಡುಗಿದೆ ಬಂಗೇರಿ ನಾಚ್ಕೊಂತೀನಿ. ಒಂದಿನ ಬೇಕಲ್ಲ ಮತ್ತೆಗೆ ಒಂದು ತಾಸು ಬೇಕು. ಎರಡೂವರೆಗೆ ಹತ್ತೆ ನಾ ತಲೆ ಬಸ್ ಇಲ್ಲಿ ಬಂದಿದ್ದು ಲೇಟ್ ಆಗೈತೆ ಅಂದ್ ನಾವು. ಹೌದಾ? ಬಸ್ ಎಲ್ಲಿ ನಿಂತಿತ್ತು ನಡುವ? ಅಲ್ಲ ಚೇಂಜ್ ಮಾಡಿದ್ರು ಏನೋ ಅಂದೆಲ್ಲ ಅದು. ಇಲ್ಲಿ ಆ ಬಸ್ ಅಲ್ಲಿಂದ ಇರಲಿಲ್ಲ. ಅಡಿಸಂಬ ದಾಟಿದ ಮೇಲೆ ಇಲ್ಲೊಂದು ಬಸ್ ಪಂಚರ್ ಐತಂತ ಆ ಮುಂದಿನ ಇದಕ್ಕೆ ಹಾಕಿದ್ರೆ ಇಲ್ಲಿಂದ ಫುಲ್ ಗದ್ದಲ ಸ್ಲೋ ಬಂತ. ಅಲ್ಲಿ ಬಾಲ್ಕೋಟೆನ 11:00ವರೆಗೆ ಬಿಟ್ಟಿನಿ. 2 ತಾಸು ಇಲ್ಲಿಗ. ಪ್ಯಾಸೆಂಜರ್ ಆದ್ರೆ 2 ತಾಸಿಗೆ ಬಂದ್ರೆ ಬೇಗ ಬಂದೈತಲ್ಲ. ಲೇಟ್ ಆಯ್ತಲ್ಲ ಇಲ್ಲಿ ಅಂತ. ಆಸರಕ್ಕೆ ಭಾರಿ ಅದಾವ ಎಲ್ಲ ಕಡೆ ಕಂಬದ ಕುಂತು. ಗಾಡಿ ಒಂದ್ಸರಿ ಆಗ್ತಿದ್ದೆ ಕಮ್ ಸಿಗ್ತದ ಚಲೋ. ಮಳಿಗೆ ಮನೆ ಆದ್ರೆ ಕುಂದ್ರ ಕಮ್ ಸಿಗ್ತಾವ. ಆಸರ ಬೇಕು ನಿಮಗೆ. ಕಿತ್ಕೊಳ್ರಿ. ನನ್ನ ಮಗಳಿಗಂತ ಅಲ್ಲೇ ಮಮ್ಮ ಎಲ್ಲ ಹುಡ್ರು ಮನ್ಯಾಗ ಆ ಕಂಬ ಯಾರು ಬಂದಾಗ ಆ ಕಂಬನ ಗುದ್ದಿ ಹಿಡಿದಿರ್ತಾರ ಅವ್ರು. ಒಂದು ಇವಾಗ ಕುಂತಿರ್ತಾನ ಬದ್ರಿ, ಒಂದು ಅವ್ರು ಯಾರು ಅವು ಬರೋವ್ರಿಗೆ ಇವ್ರಿಬ್ರು ಅದಕ್ಕೆ ಕುಂತಿರ್ತಾರ TV ಹತ್ತಿದ್ರ. ಈಗ ಏನು ಹೇಳಿದ್ರೆ 2 ಕಂಬ ಕಟ್ಟಿ ಹೋಗ್ರಿ ಇಲ್ಲ ಬದ್ರಿ ಒಳ್ಳೆ ಅಂತ ಬಿಡೋದು. ನೀ ಬಾದಲ್ಲೇ ಬದ್ರಿಗೆ ಬಂದೆ 2ಕ್ಕೆ ಬಂದೆ.
ಅವ್ರು ನಿನ್ಗಾಚ್ ಬಂದು ಮಾಡಿದ್ನೆ ಮತ್ತೆ ಅಲ್ಲಿ ಬಿಸಿಲಾಗ ಗಾಡ ಹೋಗ್ಬಿಡು ಒಂದು ತಾಸು ಎಲ್ಲಿ ಬಿಸಿಲು ಹೇಳಿಲ್ಲ ಅವ್ನಿಗೆ ಗೊತ್ತಿಲ್ಲ ನಾವು ಮಾತಾಡುವಾಗ ಅವೆಲ್ಲ ಇಲ್ಲ ಅವ್ನಿಗೆ ಈಗ ಗೊತ್ತಾಗಿದ್ದು